ಪ್ರಕಾಶ್ ಸರ್, ನಮ್ಮ ದೇಶದಲ್ಲಿ ರಾಮ ಹುಟ್ಟಿ ರಾಮ ಮಂದಿರ ಸ್ಥಾಪನೆ ಆದರೂ ಕೂಡ ನಾವು ಜೈ ಶ್ರೀರಾಮ್ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಹಲವು ಕಡೆಗಳಲ್ಲಿ ಹಲವು ಜನ ಎತ್ತೋದು ಶುರು ಆಗ್ಬಿಟ್ಟಿದೆ. ಸರ್, ಯಾಕೆ ಹಂಗಾಗಿದೆ ಅಂದರೆ ಇವರ ಒಬ್ಬ ಅಭ್ಯರ್ಥಿ ದೇಶ ಹೊಡೆಯುವಂಥ ಮಾತುಗಳಾಡಿದ್ರು. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಶ್ರೀರಾಮಚಂದ್ರ ದೇವರೇ ಅಲ್ಲ, ಅವ್ರನ್ನ ಯಾರೋ ಇಲ್ಲೆಲ್ಲೂ ಪೂಜೆನೇ ಮಾಡೋದಿಲ್ಲ, ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಅವರು ಕೊಡ್ತಾರೆ. ನಿಮ್ಗೆ ಅನ್ಸಲ್ವಾ ಬಿಜೆಪಿ ಓವರ್ ಅಗ್ರೆಸಿವ್ ಆಗಿ ಹಿಂದೂ ವಿಚಾರದಲ್ಲಿ ಯುವಕರನ್ನ ತಂದಿಟ್ಟಿದ್ರ ಪರಿಣಾಮವಾಗಿ ಆ ಕಡೆಯಿಂದನೂ ಅಗ್ರೆಸಿವ್ ಆಗಿನೇ ರಿವರ್ಸ್ ಸೈಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ? ಯಾವುದು ತಂದಿಲ್ಲ. ಯಾರಾನ ಈ ಅಗ್ರೆಷನ್ ಉಪಯೋಗಿಸ್ಕೊಂಡು ಹಿಂಸಾಚಾರದಲ್ಲಿ ತೊಡಗಿದಾರ, ಯಾರಿಗಾನ ಕೊಲೆ ಮಾಡಿದಾರ, ಯಾರಿಗಾನ ಈ ರೀತಿಯಾದಂಥ ತೊಂದರೆಗಳು ಕೊಟ್ಟಿದಾರ ಹೇಳಲಿ. ಆದ್ರೆ ತೊಂದರೆ ಕೊಡ್ತಾ ಇರೋದು ಅದು ಇಲ್ಲಿ ಭಾರತ ಮಾತಾಕಿ ಜೈ ಅನ್ನೋಂಗಿಲ್ಲ. ಲಕ್ಷ್ಮಣ್ ಸವದಿ ಅವರು ಪಾಪ ಪರ್ಮಿಷನ್ ತಗೊಂತಾರೆ ಖರ್ಗೆ ಅವ್ರ ಹತ್ರ. ಸರ್, ನಾವು ಭಾರತ್ ಮಾತಾಕಿ ಜೈ ಹೇಳ್ಬೋದಾ ಅಂದ್ರೆ ಅವ್ರು ಹ್ಞೂ ಅಂದ್ರೆ ಇವರು ಭಾರತ್ ಮಾತಾಕಿ ಜೈ ಅಂತಾರೆ. ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ವಿಧಾನಸೌಧದಲ್ಲಿ. ಅಯ್ಯೋ, ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಧ್ಯಮದವರು ಭಜನೆ ಮಾಡೋದು ನಿಲ್ಲಿಸಬೇಕು, ಆ ರೀತಿ ಯಾರು ಕೂಗಿಲ್ಲ ಅಂತ ಟ್ವೀಟ್ ಮಾಡ್ತಾರೆ. ಈ ರೀತಿ ಪ್ರತಿ ಹಂತದಲ್ಲೂ ಕೂಡ ಅವರು ಸಿಗ್ತಾ ಇರುವಂಥ ನೈತಿಕ ಬೆಂಬಲಿಂದ ಅವರು ಈ ರೀತಿಯಾದಂಥ ಕ್ರಮಗಳಿಗೆ ಅವ್ರಿಗೆ ಧೈರ್ಯ ಬಂದಿದೆ. ನಾನು ಹೇಳೋದು ಸಿಂಪಲ್, ಇದನ್ನ ಕಮ್ಯುನಲ್ ಆಂಗಲ್ ಅಲ್ಲಿ ನೋಡಬೇಡ್ರಿ, ಇದನ್ನು ಕಾನೂನು ಒಂದು ಸುವ್ಯವಸ್ಥೆಯ ದೃಷ್ಟಿಯಿಂದ ನೋಡ್ರಿ. ತಪ್ಪು ಯಾರೇ ಮಾಡಿದ್ರು ಅವ್ರನ್ನ ಕಡಾಖಂಡಿತವಾಗಿ ಖಂಡಿಸಿ ಅವ್ರನ್ನ ಜೈಲ್ಗೆ ಹಾಕಿ ಅಂತ ಹೇಳಿದ್ರೆ, ಪರಮೇಶ್ವರ್ ಅವ್ರ ಬಗ್ಗೆ ಅವ್ರು ಇಷ್ಟು ಹೇಳಿದ್ರು ಅವ್ರು ಹಾಗೆ ಹೀಗೆ. ದಯವಿಟ್ಟು ಪರಮೇಶ್ವರ್ ಹೇಳಿ ಅವರು ಸರಿಗಿಲ್ಲ, ಗಲೀಜುಗಳು, ಅವರು ದುಷ್ಟರು. ಯಾವಾನ ಒಬ್ರು ಹೇಳಿದಾರ ಈ ರೀತಿ ಕೆಲಸ ಮಾಡೋ ದುಷ್ಟರು, ಸಮಾಜಘಾತಕರು, ಇವ್ರನ್ನ ಗೂಂಡಾ ಕಾಯ್ದೆಯಲ್ಲಿ ಹಾಕ್ಬೇಕು ಅಂತ ಒಬ್ಬ ಸಚಿವರು ಮಾತಾಡಿದಾರ? ಐ ಅಪ್ರಿಸಿಯೇಟ್ ಸಂತೋಷ್ ಲಾಡ್, ಐ ಅಪ್ರಿಸಿಯೇಟ್ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿದ್ರು. ಅವರು ಇರೋದು ಪಕ್ಕದಲ್ಲೇ ಕಾನ್ಸ್ಟಿಟ್ಯೂನ್ಸಿ, ಅವರು ಕಲ್ಗಟ್ಟಿಗೆ ಕಾನ್ಸ್ಟಿಟ್ಯೂನ್ಸಿ ಅವರು. ಅಲ್ಲೇನ ಬೇರೆ ತಾಳ ಹಾಕಿದ್ರೆ ಅವ್ರಿಗೆ ಗೊತ್ತು ಏನಾಗತ್ತೆ ಅಂತ. ಅದರಿಂದ ಬಹಳ ಹುಷಾರಾಗಿ ಹೇಳಿರ್ತಾರೆ. ಅವರು ಭಾರಿ ಜಾಣಿರ್ತಾರೆ. ಆಯ್ತು, ಅವ್ರು ಹೇಳಿದಾರೆ, ನಾನು ಒಪ್ಕೊಂತೀನಿ. ಫಸ್ಟ್ ಅಪ್ರಿಸಿಯೇಟ್, ಅದು ಯಾವುದಕ್ಕೋಸ್ಕರ ಹೇಳಿದಾರೆ ಇಲ್ಲ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಪ್ರಿಸಿಯೇಟ್ ಮಾಡಿ. ನಾನು ಹೇಳ್ದಲ್ಲ, ಯಾಕೆ ಹೇಳಿದ್ರೆ ಆಯ್ತು ಅವ್ರು ಒಪ್ಕೊಂಡು ಘಟನೆಗೆ ಗೂಂಡಾ ಕಾಯ್ದೆಲ್ಲ ಹಾಕಿ ಅಂತ ಹೇಳ್ಬೇಕಾಗಿತ್ತಲ್ಲ. ಅವರು ಬರೀ ಎನ್ಕೌಂಟರ್ ಮಾಡ್ಬೇಕಾಯ್ತು ಅಂತ ಅವ್ರ ಸಚಿವರು. ಸರ್, ನಮ್ಮ ನಾಗರಾಜ್ ಎನ್ಕೌಂಟರ್ ಮಾಡಿ ಅಂತ ಹೇಳಿ ಒಂದ್ಸಲ ಪಾಠ ಆದ್ರೆ ಸರಿ ಆಗತ್ತೆ ಅಲ್ಲ. ಇವರು ಬುಲ್ಡೋಸರ್ ಜಸ್ಟಿಸ್ ನಾವು ಕೊಡಲ್ಲ ಅಂತ ಬರೀತಾರೆ ಪ್ರಣಾಳಿಕೆಯಲ್ಲಿ. ಅಂದ್ರೆ ಏನ್ ಬೇಕಾದ್ರೂ ಮಾಡಿ ನಿಮ್ಮನ್ನ ನಾವು ಬಿಟ್ಬಿಡ್ತೀವಿ ಅಂತ ಇವರು ರಾಷ್ಟ್ರೀಯ ಪ್ರಣಾಳಿಕೆಯಲ್ಲಿ ಇವತ್ತು ಉಲ್ಲೇಖ ಆಗಿದೆ. ಈ ರೀತಿಯಾಗಿ ಉತ್ತೇಜನ ಕೊಟ್ರೆ ಹಿಂದೂಗಳು ಬದುಕಕ್ಕಾಗ್ತದ? ಹಿಂದೂಗಳು ಅವ್ರನ್ನ ಎದುರಿಸಕ್ಕಾಗತ್ತಾ? ಈಗೆಲ್ಲ ನಡೀತಾ ಇದೆ ಅಂದಾಗ ಸರ್ಕಾರ ಹಿಂದೂ ನೋಡ್ಬೇಡಿ, ಮುಸ್ಲಿಮಾನ್ ನೋಡ್ಬೇಡ್ರಿ, ಹೇಳ್ರಿ, ವಿವೇಕ ಹೇಳಿ. ಆ ಜಮೀರ್ ಅವರು ಬೇಲ್ ಕೊಡಿಸಿದ್ರು, ತನ್ವೀರ್ ಸೇಠ್ ಅವರು ಎಲ್ಲಾ ಅಮಾಯಕರು ಅವ್ರನ್ನ ಬಿಟ್ಬಿಡಿ ಅಂತ ಹೋಗಿ ಇಷ್ಟಿಷ್ಟುದ್ದ ಪತ್ರ ಬರೆದ್ರು. ಹೆಚ್ಕೊಳ್ಳಲ್ವೇನ್ರಿ? ನಿಮಗೆ ಸಾಮಾಜಿಕ ಜವಾಬ್ದಾರಿ ಬೇಡವಾ? ನಾಯಕರಿಗೆ, ಶಾಸಕರಿಗೆ ನಾವು ಕೇಳ್ತಾ ಇರೋದು ನ್ಯಾಯ ಕೊಡಿಸ್ರಿ, ನಿಷ್ಪಕ್ಷಪಾತವಾಗಿ ಆಡಳಿತ ನಡೆಸಿ ಅಂತ ಹೇಳ್ತಾ ಇರೋದು. ಶ್ವೇತಾ ಯಾದವ್ ಅವರೇ, ಅರುಣ್, ಆಗ್ಲೇ ನಾನೊಂದು ಪ್ರಶ್ನೆ ಕೇಳಿದೆ, ನಾಗರಾಜ್ ಯಾದವ್ ಅವರು ಉತ್ತರನೇ ಕೊಡ್ಲಿಲ್ಲ. ಆರೋಪಿಯ ತಂದೆ ತಾಯಿಗೆ ಪ್ರೊಟೆಕ್ಷನ್ ಕೊಟ್ಟಿರೋದು ಯಾಕೆ? ಅವ್ರ ಮಗ ತಪ್ಪು ಮಾಡಿದ್ದಾರೆ. ಫಸ್ಟ್ ನಾನು ಕೇಳೋದು ಈ ಸರ್ಕಾರಕ್ಕೆ, ಯಾಕೆ ನೀವು ಫಸ್ಟ್ ಆಗಿ ಹೋಗಿ ನೀವು ಓಲೈಕೆ ರಾಜಕಾರಣ ಮಾಡ್ತಿದ್ದೀರಾ, ಅದು ನಮ್ಮ ರಾಜ್ಯಕ್ಕೆ ಗೊತ್ತಿರೋ ಅಂಥ ವಿಷಯ. ಬಟ್ ಇಂಥ ಸಂದರ್ಭದಲ್ಲೂ ಯಾಕೆ ಮುಸ್ಲಿಮರ ಓಲೈಕೆ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ನೋಡಿ, ನಾವು ಆ ತಂದೆ ತಾಯಿಗೆ ಪ್ರೊಟೆಕ್ಷನ್ಗಿಂತ ಹೆಚ್ಚಾಗಿ ಅವ್ರ ಜೊತೆ ಸರ್ಕಾರ ನಿಲ್ಬೇಕು ಅಂತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವ್ರು ಹೇಳ್ತಾ ಇರೋದು ಆರೋಪಿಯ ತಂದೆ ತಾಯಿಗೆ ಪ್ರೊಟೆಕ್ಷನ್ ಕೊಟ್ಟಿರೋದು, ಅವ್ನು ಕೊಲೆ ಮಾಡಿದಾನೆ ಅವರ ತಂದೆ ತಾಯಿಗೆ ಪ್ರೊಟೆಕ್ಷನ್ ಅನ್ನ ಕೊಟ್ಟಿರೋದು. ಒಂದ್ ನಿಮಿಷ, ನಾವು ಆ ತಂದೆ ತಾಯಿಗೆ ಸಾಂತ್ವನದಲ್ಲಿ ಹೋಮ್ ಮಿನಿಸ್ಟ್ರಿ ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅಥವಾ ಅವ್ರಿಗೆ ರಕ್ಷಣೆ ಕೊಟ್ಟಿರ್ಬೋದು, ನಾವು ಸರ್ಕಾರ ಅವ್ರ ಜೊತೆಗಿದ್ದೀವಿ ಅಂತಕ್ಕಂಥದ್ದು. ಕೊಲೆ ಮಾಡಿದವನು ಯಾರಿಗೆ? ಕೊಲೆ ಮಾಡಿದವನ ತಂದೆ ತಾಯಿಗೆ ಪ್ರೊಟೆಕ್ಷನ್ ಯಾಕೆ ಕೊಡ್ತಾ ಇದ್ರ ಅಂತ ಕೇಳ್ತಿರೋದು ಅವರು. ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ಆ ಮಗಳ ಕುಟುಂಬಕ್ಕೆ, ಮಗಳಿಗೆಲ್ಲ ಅವ್ರು ಕೇಳ್ತಾ ಇರೋದು ಕೊಲೆ ಮಾಡಿದ ತಂದೆ ತಾಯಿಗೆ ಏನಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೇಳಿ, ಈ ಘಟನೆ ನಡೆದಿರೋ ಸಂದರ್ಭದಲ್ಲಿ ಅವನ 1 hour ಅಲ್ಲಿ ಒದ್ದು ಒಳಗಡೆ ಹಾಕಿರ್ತಕ್ಕಂಥದ್ದು ಅಲ್ಲೇ ಹಿಡಿದಿದ್ದಾರೆ. ಅದನ್ನೇನು ಪೊಲೀಸರು ಮಾಡಿಲ್ಲ, ಮಾಡದೇ ಇದ್ರೆ ಒಂಥರ ಮಾಡಿದ್ದಾರೆ, ಅವ್ರ ಕೆಲಸವನ್ನು ಮಾಡಿದ್ದಾರೆ. ಈಗ
ಅವ್ರಿಗೆ ಯಾಕೆ ತಂದೆ ತಾಯಿಗೆ ಪ್ರೊಟೆಕ್ಷನ್ ಕೊಟ್ಟರು ಅಂತ. ಒಂದು ವೇಳೆ ಅದು ಇವಾಗ ಒಂದು ಮುಸ್ಲಿಂ ಯುವಕನ ವಿಚಾರದಲ್ಲಿ ಈ ಥರ ಆಗಿರ್ತಕ್ಕಂಥದ್ದು, ಒಂದು ಹೆಣ್ಣುಮಗಳು ಹಿಂದೂ ಹೆಣ್ಣುಮಗಳು ಸುತ್ತಿರಬೇಕಾದ್ರೆ ಇದು ಕೋಮು ಗಲಭೆಗೆ ಪ್ರಚೋದನೆ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತಕ್ಕ ಸಂದರ್ಭದಲ್ಲಿ ಎಲ್ಲ ರೀತಿಯಂಥ ಕಾನೂನು ಭದ್ರತೆಗಳನ್ನು ಮಾಡ್ತಾರೆ. ಹಾಗಾಗಿ ಈಗ ಆ ಹುಡುಗನ ಕೈಗೆ ಸಿಕ್ಕಲಿಲ್ಲ ಅಂತೇಳಿ ಯಾರಾದರೂ ಕೂಡ ತಂದೆ ತಾಯಿನ ಕೊಲೆ ಮಾಡಿಬಿಟ್ರೆ ಯಾಕಂದ್ರೆ ಅಷ್ಟು ಆಕ್ರೋಶ ಇರ್ತದೆ. ನಾನು ಇದ್ರೂ ಕೂಡ ಅದೇ ಆಕ್ರೋಶ ಇರ್ತಾ ಇತ್ತು. ನನ್ನ ಮಗಳು ಯಾರಾದಾಗ ಮಾಡಿದ್ರೆ ನಾನು ಅವ್ರ ಕುಟುಂಬಕ್ಕೆ ಬೆಂಕಿ ಹಚ್ಚಕ್ಕೆ ಹೋಗ್ತಕ್ಕಂಥ ಆಲೋಚನೆಗಳು ಬರಲ್ವಾ? ಬಹಳ ಅಪಾಯಕಾರಿ ಮಾತಾಡ್ತಾ ಇದ್ದಾರೆ, ಬೆಂಕಿ ಹಚ್ಚೋದು ಅಂತ. ಅದು ಮನಸ್ಸುಗಳಲ್ಲಿ ನೋಡಿ ಆ ಎಂತಾರು ನೋಡಿ ಒಂದು ನಿಮಿಷ, ಎಂತವ್ರು ಅವ್ರ ಮಗಳು ಅಂಥವ್ರ ಮಗಳು ಸತ್ತಾಗ ಆ ಕೋಪ, ಆಕ್ರಂದನ, ಆಕ್ರೋಶ ಬರ್ತದೆ. ಆವಾಗ ಸರ್ಕಾರದ ಜವಾಬ್ದಾರಿಯಾಗಿ ಎಲ್ಲವನ್ನೂ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ್ರೆ ಯಾರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು, ಮಸೀದಿಗೂ ಕೊಡಬೇಕು, ದೇವಸ್ಥಾನ ಈಗ ಕೆಲವು ಮಸೀದಿಗಳಿಗೂ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ, ದೇವಸ್ಥಾನಕ್ಕೂ ಕೊಟ್ಟಿರ್ತಾರೆ, ಶಾಲೆಗಳಿಗೂ ಈ ಸಂದರ್ಭಗಳು ಕೊಟ್ಟಿರ್ತಾರೆ. ಯಾಕಂದ್ರೆ ಸೂಕ್ಷ್ಮವಾದ ವಿಚಾರಗಳನ್ನ ಸೂಕ್ಷ್ಮವಾಗಿ ನೀವು ಅದು ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಂಗೆ ಒಂದೇ ಒಂದು ಆತಂಕ ಏನು ಅಂತಂದ್ರೆ, ನಿಮ್ದು ಯಾರಾದ್ರೂ ಮಿನಿಸ್ಟರ್ ಹೋಗ್ಬಿಟ್ಟು ಅವ್ರಿಗೆ ಜೀವನ ನಡ್ಸಕ್ ದುಡ್ಡು ಕೊಡ್ತೀನಿ ಅಂತ ಹೋದ್ರು ಹೋಗ್ಬೋದೇನೋ. ನಂಗೆ ಕೆಲವರು ಇದಾರೆ ನಿಮ್ಮ ಯಾರಿಗೆ ಯಾರು ಕೊಲೆ ಆರೋಪಿ ನಿಮ್ಗೊಂದು ಸುದ್ದಿ ಹೇಳ್ತೀನಿ, ಇಷ್ಟೊತ್ತು ಡಿಸ್ಕಸ್ ಆಗಿಲ್ಲ. ಇಲ್ಲ ನಿಮ್ಗೊಂದು ಸುದ್ದಿ, ನೀವು ಎಲ್ಲವೂ ಮಾತಾಡ್ಬಿಡ್ರಿ. ಅಂಜುಮನ್ ಸಂಸ್ಥೆ ಮುಖ್ಯಸ್ಥರು ಏನ್ ಮಾಡ್ತಾ ಇದ್ರು, ಅಲ್ಲಿ DCP ಮಾತಾಡೋ, ಕಮಿಷನರ್ ಮಾತಾಡಿ ಹೇಳಿದ್ದಾರೆ ಅವರು, ಅವನ ನಮ್ಮ ಕೈ ಕೊಡಿ, ನಾವು ಬೀದಿಯಲ್ಲೇ ಅವ್ರ ತಲೆ ತೆಗಿತೀವಿ ಅಂತ. ಯಾರು ಹೇಳಿದ್ರು ಗೊತ್ತಾ? ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಹೇಳಿದ್ರ ಇಲ್ಲ ನಿಮ್ಗೆ? ಹೇಳಿದ್ರ ಇಲ್ವಾ? ಅವ್ರು ಹೇಳ್ತಾರೆ ಬೀದಿಯಲ್ಲಿ ನಮ್ಮ ಸಾರ್ವಜನಿಕರ ಕೈ ಕೊಡಿ, ಯಾಕಂದ್ರೆ ಒಂದು ಹೆಣ್ಮಗಳು, ಅವರು ಹಿಂದೂ ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು, ಅವಳನ್ನ ಕೊಲೆ ಮಾಡಿದ್ದಾನಲ್ಲ, ಇದಕ್ಕಿಂತ ಕಠೋರವಾಗಿರ್ತಕ್ಕಂಥ ಕೃತ್ಯಗಳು ಇನ್ನೊಂದಿರೋದಿಲ್ಲ, ಅವನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು, ನಾವು ಜನಗಳು ಕೊಡ್ತೀವಿ ಅಂತೇಳಿ ಅದೇ ಮುಸ್ಲಿಂ ಸಮುದಾಯದವರು ಹೇಳ್ತಾರೆ. ಹಾಗಾಗಿ ತಿಳ್ಕೋಬೇಕಾಗ್ತದೆ. ನೀವು ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳಕ್ ಹೋಗ್ಬೇಡಿ. ಈ ಡಾಕ್ಯುಮೆಂಟ್ ಏನ್ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ನನ್ನ ಕಡೆಯಿಂದ ಮನವಿ. ನೋ ಪ್ರಾಬ್ಲಮ್ ಅಬೌಟ್ ಇಟ್. ಪರಿಪಾಲಕರಾಗಿ ನಾವು ಎಲ್ಲರನ್ನು ರಕ್ಷಣೆ ಮಾಡಬೇಕು. ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್ಕಾರಕ್ಕೆ ನಂದ ಒಂದೇ ಒಂದು ಮನವಿ ಏನು ಅಂತಂದ್ರೆ, ಒಂದು ಸ್ಪೆಷಲ್ ಕೋರ್ಟ್ ಅನ್ನ ರಚನೆ ಮಾಡಿ ಇದನ್ನ 1 ತಿಂಗಳಲ್ಲಿ ಇತ್ಯರ್ಥ ಮಾಡಿ ಗಲ್ಲಿಗೇರಿಸಿ, ಆಗ ಜನರಿಗೊಂದು ಧೈರ್ಯ ಬರುತ್ತೆ. ಮಾಡ್ತೀರಾ ಸರ್ಕಾರದವರು? ನನ್ನ ಮನವಿ.